ಗೆಜೆಟ್ ಪ್ರಕಾರ 13 ಇಲಾಖೆಗಳು ನಮ್ಮ ಸುವರ್ಣಸೌಧಕ್ಕೆ ಬರಬೇಕಾಗಿತ್ತು. ಸುವರ್ಣಸೌಧದಾಗ ಇವತ್ತು ಸಿದ್ದರಾಮಯ್ಯನವರು ಆದಿಯಾಗಿ ಎಲ್ಲ MLAಗಳು ಬರ್ತಾರೆ, MLCಗಳು ಬರ್ತಾರ, ಅಧಿವೇಶನ ಮಾಡ್ತಾರೆ. ಹೋದ ಅಧಿವೇಶನ ನೋಡ್ರಿ, ಜಾತಿ ಧರ್ಮ, ಲಕ್ಷ್ಮೀ ಹೆಬ್ಬಾಳ್ಕರು, ಸಿಟಿ ರವಿ ಅಂತ ಗದ್ದಲಾಡಿ ಉತ್ತರ ಕರ್ನಾಟಕದ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾತಾಡಲಿಲ್ಲ. ಪ್ರತ್ಯೇಕ ರಾಜ್ಯದ ಕೂಗು ಹೇಳಲಿಕ್ಕೆ ಯಾವುದು ವೈಯಕ್ತಿಕ ಅಭಿಪ್ರಾಯ ಇಲ್ಲ. ನಮ್ಮ ಭೀಮಪ್ಪ ಗಡಾದರ್ ಆಗಿರ್ಬೋದು, ರಾಜು ಕಾಗಿ, ಇವರೆಲ್ಲರೂ ಧ್ವನಿ ಎತ್ತುವುದು ಸರಿ ಅದ. ನಾವು ಕೂಡ ಯಾಕೆ ಬೆಂಬಲ ಕೊಡ್ತೀವಿ ಅಂತಂದ್ರೆ, ಬೆಂಗಳೂರು ಭಾಗದೊಳಗೆ ಹೆಂಗೆ ಡೆವಲಪ್ಮೆಂಟ್ ಆಗಿ ಆ ಭಾಗದವ್ರು ಹೆಂಗೆ ಸುಧಾರಣೆ ಆಗ್ಲಿಕ್ಕತ್ತಾರ, ಯುವಕರಿಗೆ ಉದ್ಯೋಗ ಸಿಗ್ಲಿಕ್ಕತ್ತದ. ನಮ್ಮ ಉತ್ತರ ಕರ್ನಾಟಕ ಪ್ರತ್ಯೇಕ ಆಯ್ತು ಅಂತಂದ್ರೆ ನಮ್ಮ ಬೀದರ್, ಬಾಗಲಕೋಟೆ, ಯಾದಗಿರಿ, ಬಳ್ಳಾರಿ, ರಾಯಚೂರು, ಬೆಳಗಾವಿ, ಈ ಧಾರವಾಡ, ಗದಗ ಈ ಭಾಗ ಎಲ್ಲ ಸುಧಾರಣೆ ಆಗ್ತದಂತ ಅಭಿಪ್ರಾಯ ಸರಿ ಅದ. ನಾವು ಕೂಡ ಅವ್ರಿಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತೀವಿ ಸರ್. ಆದ್ರೆ ಅನುದಾನದ ಕೊರತೆ ಕರ್ನಾಟಕ ಅಂದ್ರೆ ಯಾವುದೇ ಮುಖ್ಯಮಂತ್ರಿ ಬಂದರೂ ಸಹಿತ, ಯಾವುದೇ ಸರ್ಕಾರ ಬಂದರೂ ಸಹಿತ ಮೊದಲಿನಿಂದ ಅಸಡ್ಡೆನ. ನೀರಾವರಿಗೆ ಹೋರಾಟ ಮಾಡಬೇಕು, ಕಬ್ಬಿನ ಬಿಲ್ಲಿಗೆ ಹೋರಾಟ ಮಾಡಬೇಕು, ಕರೆಂಟ್ ಹೋರಾಟ ಮಾಡಬೇಕು, ಅಭಿವೃದ್ಧಿಗೆ ಹೋರಾಟ ಮಾಡಬೇಕು. ನಮ್ಮ ಉತ್ತರ ಕರ್ನಾಟಕದ ಮುಖ್ಯಮಂತ್ರಿಗಳಾದದ್ದು ಬರೀ ಬೆರಳಿಕೆ ಅಷ್ಟು. ಅವರೆಲ್ಲ ಆ ಭಾಗದ ಜನ ಜಾತಿ ಧರ್ಮ ಪಕ್ಷ ಬಿಟ್ಟೆಲ್ಲ ಒಂದಾಗ್ತಾರ. ನಾನು ಉತ್ತರ ಕರ್ನಾಟಕದ ಶಾಸಕರಿಗೆ ವಿನಂತಿ ಮಾಡ್ಕೊಳ್ತೀನಿ, ಉತ್ತರ ಕರ್ನಾಟಕ ಅಭಿವೃದ್ಧಿ ಅಂತ ಬಂದಾಗ BJP ಕಾಂಗ್ರೆಸ್ ಎಲ್ಲ ಏನೈತೆ ಬದಿಗಿರಿಸಿ ನೀವೆಲ್ಲ MLAಗಳು ಒಕ್ಕಟ್ಟಾದ್ರೆ ಅನುದಾನವನ್ನು ತರ್ಲಿಕ್ಕೆ ಸಾಧ್ಯ ಆಗ್ತದೆ. ಇವ್ರ ಪಕ್ಷ ಕಚ್ಚಾಡ್ತಾರ, ಮತ್ತೆ ಅಧಿವೇಶನ ಮುಗಿತದ. ಇವ್ರೊಂಥರ ಯಾವ ರೀತಿ ಅದನ್ನ ಹೇಳಬಾರ್ದ ಬಾಯಿದ ಶಬ್ದವನ್ನು ಮಜಾ ಮಾಡ್ಲಿಕ್ಕೆ ಬಂದಂಗೆ ಬೆಳವಣಿಗೆ ಬರ್ಲಿಕ್ಕಂತಾರೆ. ಈಗ ಕಾಂಗ್ರೆಸ್ ಪಕ್ಷದ ಶಾಸಕರು ಉತ್ತರ ಕರ್ನಾಟಕ ಬಗ್ಗೆ ಅಭಿವೃದ್ಧಿ ಮಾತನಾಡ್ತಾ ಇದ್ರಂದ್ರೆ ಮುಖ್ಯಮಂತ್ರಿಗಳು ಸಿಟ್ ಆಗ್ತಾರ, ಹೈಕಮಾಂಡ್ ಸಿಟ್ ಆಗ್ತದ, ಸರ್ಕಾರ ಸಿಟ್ ಆಗ್ತದ. ನಾವು ನೇರವಾಗಿ ಕೇಳಬಾರ್ದು ಅಂತೇಳಿ ಸಂಕುಚಿತ ಭಾವನೆಯಿಂದ ಇವ್ರು ಸುಮ್ಮಾಗ್ತಾರ. ವಿರೋಧ ಪಕ್ಷ ನಾಯಕರು ಏನ BJP ಪಾರ್ಟಿ ಅವ್ರು ಏನ್ ಮಾಡ್ತಾರೆ, ನಾವೇನು ಕೇಳುದು ಅಂತೇಳಿ ಇವರು ಅಸಡ್ಡೆ ಮಾಡ್ತಾರೆ. ಒಟ್ಟಾರೆ ಏನು ಕೇಳಬೇಕು ಅಂತಾರೆ, ಉತ್ತರ ಕರ್ನಾಟಕದ ಬಗ್ಗೆ ಪ್ರತಿಯೊಬ್ಬ MLA ಧ್ವನಿ ಎತ್ತಿದಾಗ ಮಾತ್ರ ನಮ್ಗೆ ಅನುದಾನ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ಉತ್ತರ ಕರ್ನಾಟಕ ಅಂತ ಬಂದಾಗ ಪಕ್ಷಾತೀತ, ಹಿಂದೆ ಉಮೇಶ್ ಕತ್ತಿ ಅವ್ರು ಮಾತನಾಡ್ತಾ ಇದ್ರು, ಈಗ ರಾಜು ಕಾಗೆ ಅವ್ರು ಧ್ವನಿ ಎತ್ತಾರ, ಲೆಟರ್ ಬರೆದು ಕೊಟ್ಟಾರ. ಹಿಂಗೆ ರಾಜು ಕಾಗೆ ಅವ್ರಂಗ ಒಂದಷ್ಟು ಗಟ್ಟಿ ಧ್ವನಿ ಎತ್ತಬೇಕು, ಪ್ರತಿಯೊಂದಕ್ಕೂ ಧ್ವನಿ ಎತ್ತಬೇಕು ಅಂದಾಗ ನಾವು ಉತ್ತರ ಕನ್ನಡ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ದಕ್ಷಿಣ ಕರ್ನಾಟಕ ಅಂತ ಬಂದಾಗ ಯಾವುದೇ ಪಕ್ಷ ಇರಲಿ, ಎಲ್ಲ MLAಗಳು ಹೆಂಗೆ ಒಂದಾಗ್ತಾರಲ್ಲ, ನಮ್ಮ ಉತ್ತರ ಕರ್ನಾಟಕದವ್ರು ಮೊದಲು ಒಂದಾಗಬೇಕು. ಈ ಅಧಿವೇಶನಗಳು ನಾವು ಇನ್ನೊಂದು ಎಚ್ಚರಿಕೆ ಕೊಟ್ಟಿವಿ ಸಾರಿ, ನೀವು ಬರೇ ಕಬ್ಬಿನ ಹೋರಾಟದೊಳಗೆ ನಾವು ಬರ್ತೀವಿ, ರೈತರ ಹೋರಾಟದೊಳಗೆ ನಾವು ಬರ್ತೀವಿ, ಹಿಂಗೆ ಅಸಡ್ಡೆ ಮಾತಾಡಬೇಡ್ರಿ. ಈ ಅಧಿವೇಶನದೊಳಗೆ ಸಭಾಧ್ಯಕ್ಷರೇ ಅಂದ ತಕ್ಷಣ ಉತ್ತರ ಕನ್ನಡ ಕಬ್ಬು, ಉಳ್ಳಾಗಡ್ಡಿ, ತೊಗರಿ, ಜೋಳ, ದಾಳಿಂಬ್ರಿ ಇದೆಲ್ಲದರ ಬಗ್ಗೆ ಮಾತಾಡ್ಬೇಕಂತೇಳಿ ಎಲ್ಲರಿಗೂ ಕೂಡ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ವಿ ಸರ್. ಈಗ ಸರ್ ನಾ ಹೇಳಿದ್ದೆ, ರಾಜು ಕಾಗೆ ಅವ್ರಿಗೆ ಇವ್ರು ಯಾಕೆ ಧ್ವನಿ ಎತ್ತಾ ಇಲ್ಲ ಅಂದ್ರೆ ಹೈಕಮಾಂಡು, ಸಿದ್ದರಾಮಯ್ಯ, ರಾಜ್ಯಾಧ್ಯಕ್ಷರು ನಮ್ಮ ಯಾಕೆ ಟೀಕಾ ಮಾಡ್ತಾರ, ನೋಟಿಸ್ ಕೊಡ್ತಾರ, ಪಕ್ಷದಿಂದ ಹೊರಗೆ ಹಾಕ್ತಾರೆ. ಈ ಭಯದೊಳಗದಾರ ಇವ್ರು ಶಾಸಕರೆಲ್ಲ, ಜನರೊಳಗಿರ್ತಕ್ಕಂಥದ್ದು. ಈ ಶಾಸಕರು ಎಲ್ಲರೂ ರಾಜು ಕಾಗೆ ಅವ್ರಿಗೆ ಒಗ್ಗಟ್ಟಾಗಿ ಧ್ವನಿ ಎತ್ತಿದ್ರು ಅಂತಂದ್ರೆ, ಉತ್ತರ ಕರ್ನಾಟಕ ಸಪರೇಟ್ ನಾವು ಕೇಳಿದ್ವಿ ಅಂತಂದ್ರೆ ಇದೇ ಸಿದ್ದರಾಮಯ್ಯನವರು ದಕ್ಷಿಣ ಕರ್ನಾಟಕಕ್ಕಿಂತ ಹೆಚ್ಚು ಅನುದಾನ ಉತ್ತರ ಕರ್ನಾಟಕ ಕೊಡ್ತಾರೆ.